ಮೋದಿ ಸರ್ಕಾರ ನೀಡಿರುವ ಮನಿ ಶಾಕ್ ಹೇಗಿದೆ ಅಂದ್ರೆ ಸ್ವತಃ ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಕೂಡ ಹಣ ಪಡೆಯಲು ಕ್ಯೂನಲ್ಲಿ ನಿಲ್ಲುವಂತಾಗಿದೆ. ಸೆಂಟ್ರಲ್ ಡೆಲ್ಲಿಯಲ್ಲಿರುವ ಪಾರ್ಲಿಮೆಂಟ್ ಸ್ಟ್ರೀಟ್ನ ಎಸ್ಬಿಐ ಬ್ಯಾಂಕ್ಗೆ ಭೇಟಿ ನೀಡಿದ ರಾಹುಲ್ ಗಾಂಧಿ 4,000 ರೂಪಾಯಿಗಳನ್ನು ಎಕ್ಸ್ಚೇಂಜ್ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಈ ನೀತಿಯಿಂದ ನಮ್ಮ ಜನರಿಗೆ ಸಮಸ್ಯೆಯಾಗಿದೆ. ಹೀಗಾಗಿ ಜನರ ಕಷ್ಟ ಅರಿಯುವ ಸಲುವಾಗಿ ನಾನೇ ಖುದ್ದು ಬ್ಯಾಂಕ್ಗೆ ಬಂದಿದ್ದು ಅವರ ಜೊತೆ ನಾನು ಕೂಡ ಕ್ಯೂನಲ್ಲಿ ನಿಂತಿದ್ದೆ ಅಂತ ಮಾಧ್ಯಮಗಳ ಮುಂದೆ ಹೇಳಿದ್ರು. ಕೇಂದ್ರ ಸರ್ಕಾರ ಜನಸಾಮಾನ್ಯರ ಪರವಾಗಿ ಇರಬೇಕೇ ಹೊರತು ಕೇವಲ 10 ರಿಂದ 15 ಜನರ ಸರ್ಕಾರವಾಗಬಾರದು ಎಂದು ಅವರು ನಿಮ್ಮ ಮಿಲಿನಿಯರ್ ಬಾಸ್ಗಳು ಮಾಧ್ಯಮ ಹಾಗೂ ಸರ್ಕಾರಕ್ಕೂ ಜನರ ಸಮಸ್ಯೆ ಅರ್ಥವಾಗಿಲ್ಲ ಅಂದ್ರು. ಬಳಿಕ ಅಲ್ಲಿದ್ದ ಜನರ ಜೊತೆಗೆ ಸೆಲ್ಫಿಗೆ ಪೋಸ್ ಕೊಟ್ರು. ಆದ್ರೆ ಜನರ ಸಮಸ್ಯೆ ಅಂತ ನೋಡೋಕೆ ಬಂದ್ರು ಇಲ್ಲ ಹಣ ಡ್ರಾ ಮಾಡೋಕೆ ಬಂದು ಅನ್ನೋದೇ ಅನುಮಾನ ಮೂಡಿಸಿದೆ. ರಾಜಕೀಯ ಲಾಭಕ್ಕಾಗಿ ಬಂದಿದ್ದಾರೆ ಅಂತಿವೆ ಬಿಜೆಪಿ ಮೂಲಗಳು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಟಾಂಗ್ ಕೂಡ ಕೊಟ್ಟಿದ್ದಾರೆ. ಈ ಕ್ಯೂನಲ್ಲಿ ಯಾರು ಕೂಡ ಸೂಟು ಬೂಟು ಹಾಕಿಲ್ಲ ಅಂತ ಬ್ಯಾಂಕ್ಗೆ ಬಂದಾಗ ರಾಹುಲ್ ಗಾಂಧಿ ಮೋದಿಗೆ ಟಾಂಗ್ ಕೊಟ್ಟಿದ್ದಾರೆ. आम जनता को दिक्कत हो रही है मोदी सरकार के फैसले। भैया मुझे लाइन में खड़े होने दीजिए, बाद में बात कर लूंगा। बाद में मीडिया और बाद में बात। पब्लिक को आम जनता को दिक्कत हो रही है मोदी सरकार के फैसले। भैया मुझे लाइन में खड़े होने दीजिए, बाद में बात कर लूंगा। बाद में मीडिया और बाद में बात। ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಈ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.